ಬೊಮ್ಮಸಂದ್ರ ಪುರಸಭಾ ವ್ಯಾಪ್ತಿನಲ್ಲಿ ಇವತ್ತು ವಾಲಿಬಾಲ್ ಶಿವರಾತ್ರಿ ಹಬ್ಬದ ಪ್ರಯುಕ್ತ ವಾಲಿಬಾಲ್ ಒಂದು ಟೂರ್ನಮೆಂಟ್ ಅನ್ನ ನಡೆಸ್ತಾ ಇದ್ದಾರೆ. ಎಲ್ಲ ನಮ್ಮ ಯುವಕ ಮಿತ್ರರು, ಎಲ್ಲಾ ಯುವಕ ಮಿತ್ರರಿಗೂ ಸಹ ಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ, ಈ ವಾಲಿಬಾಲ್ ಪಂದ್ಯಾವಳಿನ ಎಲ್ಲರೂ ಸಹ ಜಾಗರಣೆ ಮಾಡ್ಲಿ ಅಂತೇಳಿ ಒಂದು ಉದ್ದೇಶದಿಂದ ನಮ್ಮ ನಾಗೇಶು ಮತ್ತೆ ಎಲ್ಲ ಅವರ ತಂಡದವರು, ಎಲ್ಲ ಯುವಕರು, ನಾಗೇಶ್ ಮತ್ತೆ ಅವ್ರ ಮುಖಾಂತರವಾಗಿ ಇರುವಂತ ಎಲ್ಲಾ ಯುವಕ ಮಿತ್ರರು ಸೇರಿ ಈ ಪಂದ್ಯಾವಳಿನ ಇದು ಸಲ ಮಾಡೋಣ. ಶಿವರಾತ್ರಿ ಹಬ್ಬದ ಪ್ರಯುಕ್ತವಾಗಿ ಎಲ್ಲರೂ ಜಾಗರಣೆ ಇರ್ತಾರೆ ಮತ್ತೆ ಎಲ್ಲ ಯುವಕರುಗಳಿಗೆ ಒಂದು ಉತ್ತೇಜ ಆಗುತ್ತೆ. ಶಿವರಾತ್ರಿ ಹಬ್ಬದ ದಿವಸ ಎಲ್ಲರೂ ಸಹ ಹೊರಗಡೆ ಹೋಗಿ ಬೇರೆ ಯಾವ್ದೋ ಅಂತ ಅಹಿತಕರ ಘಟನೆಗಳು ಯಾವ್ದು ನಡೆಯದಂಗೆ ನೋಡ್ಕೊಳ್ಳೋದಕ್ಕೋಸ್ಕರ ಇವತ್ತು ಇದನ್ನ ಮಾಡ್ತಾ ಇದೀವಿ ಅಂತ ಹೇಳಿ ಅವರು ಆರ್ಗನೈಸ್ ಮಾಡಿದ್ದಾರೆ. ಅದಕ್ಕೆ ಈ ಎಲ್ಲಾ ಕ್ರೀಡಾಪಟುಗಳಿಗೂ ಸಹ ಶಿವರಾತ್ರಿ ಹಬ್ಬದ ಪ್ರಯುಕ್ತ ಶುಭಾಶಯಗಳನ್ನ ಹೇಳ್ತಾ, ಕ್ರೀಡಾ ಮನೋಭಾವದಿಂದ ಎಲ್ಲಾ ಕ್ರೀಡಾಪಟುಗಳು ಸಹ ಆಡ್ಬೇಕು. ಸೋಲು ಗೆಲುವು ಸಾಮಾನ್ಯ, ಯಾರೋ ಒಬ್ರು ಸೋಲ್ಲೇಬೇಕು, ಒಬ್ರು ಗೆಲ್ಲೇಬೇಕು. ಈ ನಿಟ್ಟಲ್ಲಿ ಎಲ್ರೂ ಸಹ ಚೆನ್ನಾಗಿ ಆಡಿ ಅವರ ಪ್ರತಿಭೆಗಳನ್ನ ಪ್ರದರ್ಶಿಸಲಿ ಅಂತ ಹೇಳ್ತಾ, ಮತ್ತೊಮ್ಮೆ ಎಲ್ರಿಗೂ ಶುಭಾಶಯಗಳನ್ನ ಹೇಳ್ತಾ, ನಮ್ಮ ಜೊತೆನಲ್ಲಿ ಕೂತಿರುವಂತ ನಮ್ಮ ಸಂಜೀವ್ ಸಾವಂತ ಅಣ್ಣವರು, ಮುರಳಿ ಸರ್ ಅವರು, ನಮ್ಮ ಮಾಜಿ ಅಧ್ಯಕ್ಷರಾದ ಗೋಪಾಲ್ ಅವರು, ಅರುಣ್ ಅವರು, ನಮ್ಮ ಉಪೇಂದ್ರ ಸರ್ ಅವರು, ಅಂದ್ರೆ ಪಿಕ್ಚರ್ ಆಫ್ ಉಪೇಂದ್ರ ಅಲ್ಲ, ಅವರು ನಮ್ಮ ಸ್ನೇಹಿತರು ಉಪೇಂದ್ರ ಅವರು. ಯಾವಾಗಲೂ ನಾನು ಹಂಗೆ ಹೇಳೋದು, ಉಪೇಂದ್ರ ಅಂತ ತಕ್ಷಣ ನೀವು ಯಾರ ಕ್ಯಾಮ್ರಾ ಮೇಲೆ ಹಾಕ್ಬಿಟ್ಟಿರ. ಆಮೇಲೆ ನಮ್ಮ ರುದ್ರೇಶ್ ಅವರು ಇರ್ಬೋದು, ಗೋಪಾಲ್ ಸಿಂಗ್ ಇರ್ಬೋದು, ಮತ್ತೆ ಉದಯ್ ಶೆಟ್ರು, ನಮ್ಮ KDB ಕ್ವಾರ್ಟರ್ಸ್ ನ ಸೇವಕರಾದಂತ ಅವರು ಅಧ್ಯಕ್ಷರವರು ಇಲ್ಲಿ KDB ಕ್ವಾರ್ಟರ್ಸ್ ನ ಸಂಘಕ್ಕೆ. ಮತ್ತೆ ಅದೇ ರೀತಿಯಲ್ಲಿ ನನ್ನ ಸ್ನೇಹಿತರಾದಂತ ಮುರುಗೇಶ್ವರ ಅವರು, ಇವರೆಲ್ಲರೂ ಸಹ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದು ಉದ್ಘಾಟನೆಯನ್ನ ಮಾಡಿದ್ದಾರೆ. ಅವ್ರಿಗೆಲ್ರಿಗೂ ಸಹ ಶುಭರಾತ್ರಿ ಶುಭಾಶಯಗಳನ್ನ ಹೇಳ್ತಾ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಇದ್ದೀನಿ. ಏನ್ ಈ ದಿನ ಬೊಮ್ಮಸಂದ್ರ ಕ್ವಾರ್ಟರ್ಸ್ ನಲ್ಲಿ ಶಿವರಾತ್ರಿಯ ಪ್ರಯುಕ್ತ ನಮ್ಮ ನಾಗೇಶಣ್ಣವರ ತಂಡ ಒಂದು ಇದು ವಾಲಿಬಾಲ್ ನ ನಡೆಸಬೇಕು ಅಂತ ಕೇಳಿದಾಗ, ಪ್ರಸಾದ್ ಅಣ್ಣನವ್ರನ್ನ ಕೇಳಿದಾಗ ಅವರು ಆಯ್ತಪ್ಪ ನಡೆಸ್ರಿ ಅಂತ ಹೇಳಿ ಇವತ್ತೊಂದು ವಾಲಿಬಾಲ್ ನ ನಡೆಸೋದಿಕ್ಕೆ ಸಿದ್ಧತೆ ಮಾಡ್ಕೊಂಡು ಚೆನ್ನಾಗಿ ರೆಡಿ ಮಾಡ್ಕೊಂಡು ವಾಲಿಬಾಲ್ ನಡೆಸ್ತಾ ಇದ್ದಾರೆ. ಮೊದಲನೇದಾಗಿ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ, ಏನು ಇವತ್ತು ವಾಲಿಬಾಲ್ ರಾತ್ರಿ ಜಾಗರಣೆ ಇರ್ಲಿ ಅಂತ ಹೇಳಿ ಯುವಕರು ಬೇರೆ ಕಡೆ ಎಲ್ಲ ಹೋಗಿ ಏನು ಚಟಗಳಿಗೆ ಬೀಳಬಾರ್ದು ಅಂತ ಹೇಳಿ ಜಾಗರಣೆನ ಒಂದು ವಾಲಿಬಾಲ್ ಮುಖಾಂತರ ಇರ್ಲಿ ಅಂತ ಹೇಳಿ ಯುವಕರುಗಳಿಗೆ ಒಂದು ಏನು ದಾರಿ ಬೇರೆ ಕಡೆ ಸ್ಪೋರ್ಟ್ಸ್ ಮುಖಾಂತರ ಬೇರೆ ದಾರಿನ ತೋರಿಸಿದ್ದಾರೆ. ಅದೇ ಒಳ್ಳೇದಾಗ್ಲಿ ಅಂತ ಹೇಳಿ ಅವ್ರಿಗೆಲ್ಲರಿಗೂ ಬಯಸ್ತಾ, ಇನ್ನು ಏನೇ ಒಂದು ಕ್ರೀಡೆಗಳಿಗೆ ಅವರ ಸಪೋರ್ಟ್ ಹಿಂಗೆ ಇರ್ಲಿ ಅಂತ ಹೇಳ್ತಾ ನಾನು ಪುರಸಭೆ ವ್ಯಾಪ್ತಿಯಲ್ಲಿ ಯುವಕರ ಒಂದು ಟೀಮ್, ಯುವಕರ ವತಿಯಿಂದ ಒಂದು ವಾಲಿಬಾಲ್ ಟೂರ್ನಮೆಂಟ್ ಅನ್ನು ಆಯೋಜಿಸಿದ್ದಾರೆ ನಮ್ಮ ಚಲಾಪ್ರಸಾದ್ ಅವರ ಒಂದು ನೇತೃತ್ವದಲ್ಲಿ. ಯಾಕಂದ್ರೆ ಇವತ್ತು ಶಿವರಾತ್ರಿ ಹಬ್ಬದ ಎಲ್ಲರಿಗೆ ಗೊತ್ತಿದೆ, ಇವತ್ತು ಶಿವರಾತ್ರಿ ಹಬ್ಬ. ಎಲ್ಲ ಕಡೆ ನಾವು ಕ್ರಿಕೆಟ್ ಮ್ಯಾಚು ಅದು ಬೇರೆ ಮ್ಯಾಚ್ ಎಲ್ಲ ನೋಡ್ತಾ ಇರ್ತೇವೆ. ವಾಲಿಬಾಲ್ ಕೂಡ ಒಂದು ಒಳ್ಳೆ ಗೇಮ್. ನಮ್ಮ ಹುಡುಗರು ಒಳ್ಳೊಳ್ಳೆ ಪ್ರತಿಭೆಗಳು ಕೂಡ ಇದ್ದಾವೆ. ನಮ್ಮ ಒಂದು ಜೈಲು ನಾವು ನೋಡ್ತಾ ಇರ್ತೇವೆ, ಇಲ್ಲಿ ಎಲ್ಲ ಆಡ್ತಾ ಇರ್ತಾರೆ. ಅವರಿಗೆ ಇವತ್ತು ಒಂದು ಒಳ್ಳೆಯ ಅವಕಾಶ ನಮ್ಮ ಪ್ರತಿಭೆಯನ್ನು ತೋರ್ಸಕ್ಕೆ. ಇವತ್ತು ಎಲ್ಲರಿಗೆ ಒಂದು ಶಿವರಾತ್ರಿ ಹಬ್ಬದ ಶುಭಾಶಯ ಕೋರ್ತಾ ಒಳ್ಳೆಯ ಒಂದು ಇವತ್ತು ಟೂರ್ನಮೆಂಟ್ ಗೆ ಎಲ್ಲರಿಗೂ ಶುಭ ಹಾರೈಸ್ತಾ ಇದ್ದೇನೆ. ಇದಕ್ಕೆ ಮೇಲೆ ಆಶೀರ್ವದಿರ್ತಕ್ಕಂಥ ಎಲ್ಲ ಗಣ್ಯರಿಗೂ ನನ್ನ ನಮಸ್ಕಾರ ತಿಳಿಸುತ್ತಾ, ನಮ್ಮ ಚಲಪತಿ ಸರ್ ಮತ್ತೆ ಪ್ರಸಾದ್ ಸರ್ ನೇತೃತ್ವದಲ್ಲಿ ಈ ಒಂದು ವಾಲಿಬಾಲ್ ತಂಡವನ್ನು ಆಯೋಜನೆ ಮಾಡಲಾಗಿದೆ. ಇದು ಬಂದು ತುಂಬಾ ಗಮನಾರ್ಹ ಮತ್ತು ಸ್ವಾಗತಾರ್ಹ ಒಂದು ಬೆಳವಣಿಗೆ. ಕಾರಣ ಬಂದು ಇವತ್ತು 32 ತಂಡಗಳು, ಅಂದರೆ ಸುಮಾರು 200 ಜನ ನಮ್ಮ ಆನೇಕಲ್ ತಾಲೂಕಿನಲ್ಲಿ ಇರ್ತಕ್ಕಂಥ ವಾಲಿಬಾಲ್ ಆಡಕ ಆಸಕ್ತಿ ಇರ್ತಕ್ಕಂಥವ್ರಕ್ಕೆ ಒಂದು ಅವಕಾಶ ಕೊಟ್ಟಿದ್ದೀವಿ. ಈ ಒಂದು ಸಣ್ಣ ರೀತಿಯಿಂದ ಅದು ಆಡಿ ಅವರು ಒಂದು ನಮ್ಮ ಸ್ಟೇಟ್ ಲೆವೆಲ್ ಅಲ್ಲಿ ಯಾರೋ ಒಬ್ರು ಉತ್ತೀರ್ಣ ಆದ್ರೆ ನಮ್ಮ ಆನೇಕಲ್ ತಾಲೂಕದಲ್ಲಿ ಗೌರವ ನಮ್ಮ ಈ ಒಂದು ಪರ್ಟಿಕ್ಯುಲರ್ ಇದಕ್ಕೆ ಸಿಕ್ಕುತ್ತೆ ಅಂತ ಹೇಳ್ತಾ, ಮತ್ತೆ ಎಲ್ಲ ಇಲ್ಲಿ ಆಡ್ತಕ್ಕಂಥ ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತಾ, ಮತ್ತೆ ಈ ಒಂದು ಆಯೋಜನೆ ಚೆನ್ನಾಗಿ ಮೂಡಿ ಬರ್ಲಿ, ಯಾರಿಗೂ ಏನು ತೊಂದರೆ ಆಗ್ದಂಗೆ ದೇವರವ್ರಿಗೆಲ್ಲ ಆರೋಗ್ಯ ಕೊಡ್ಲಿ ಅಂತೇಳಿ ಎಲ್ಲರಿಗೂ ಸಹ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಹೇಳ್ತಾ ಮಾತನಾಡಿಸ್ತೇನೆ. ಏನು ಈ ದಿನ ಬೊಮ್ಮಸಂದ್ರ ಪುರಸಭೆ ವ್ಯಾಪ್ತಿಯಲ್ಲಿ ನಮ್ಮ ತಂಡದಿಂದ ವತಿಯಿಂದ ಚಲಾಪ್ರಸಾದ್ ಅಣ್ಣವರ ನೇತೃತ್ವದಲ್ಲಿ ನೆವರ್ ಎಂಡಿಂಗ್ ವಾಲಿಬಾಲ್ ಮ್ಯಾಚ್ ಜರ್ನಿ ಅಂತ ಹೇಳಿ ನಾವೊಂದು ಟೂರ್ನಮೆಂಟ್ ಅನ್ನು ಆಯೋಜನೆ ಮಾಡಿದ್ದೀವಿ. ಇದಕ್ಕೆ ಸಂಪೂರ್ಣವಾಗಿ ಸಹಕಾರವನ್ನು ನಮ್ಮ ಚಲಾಪ್ರಸಾದ್ ಅಣ್ಣವರು ನೀಡಿರ್ತಾರೆ. ಅದೇ ರೀತಿ ಅವರ ಅತಿ ಹೆಚ್ಚು ನಮಗೆ
ಯಾವುದೇ ರೀತಿಯಲ್ಲಿ ಸಹಾಯ ಮಾಡೋದ್ರ ಮುಖಾಂತರ ಕ್ರೀಡೆಗೆ ಅತಿ ಹೆಚ್ಚಾಗಿ ಕ್ರೀಡೆಗೆ ಪ್ರೋತ್ಸಾಹ ಮಾಡಿ ನಮ್ಮ ಯುವಜನತೆಗೆ ಉತ್ತೇಜನ ಕೊಡ್ತಾ ಇದ್ದಾರೆ. ಅವರಿಗೆ ಸದಾಕಾಲ ಈ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಆ ಶಿವನು ಅವರಿಗೆ ಆರೋಗ್ಯ ಆಯುಷ್ಯ ಕೊಟ್ಟು ಅವ್ರು ಇನ್ನೂ ಇದೇ ರೀತಿಯಲ್ಲಿ ತುಂಬಾ ಜನಗಳಿಗೆ ಒಳ್ಳೇದ್ ಮಾಡ್ಲಿ ಅಂತ ಹೇಳ್ಬಿಟ್ಟು ಕೇಳ್ಕೊಂತ ಇದ್ದೀವಿ. ಈಗ ಸುಮಾರು 32 ತಂಡಗಳು ಇವತ್ತಿನ ಪಂದ್ಯಾವಳಿಯಲ್ಲಿ ಭಾಗವಹಿಸ್ತಾ ಇದೆ. ಇದು ನಮ್ಮ ಆನೇಕಲ್ ತಾಲೂಕು ಮಟ್ಟದಲ್ಲಿ ಮಾತ್ರ ಮಾಡ್ತಾ ಇದೀವಿ. ಇನ್ನು ಮುಂದಿನ ದಿನಗಳಲ್ಲಿ ಮತ್ತೆ ಕೇಳ್ಕೊಂತೀವಿ. ಇದೇ ರೀತಿಯಲ್ಲಿ ನಮ್ಗೆ ಸಹಕಾರ ಕೊಟ್ಟಾದ್ರೆ ನಾವು ಈಗ ಬೆಂಗಳೂರು ಡಿಸ್ಟ್ರಿಕ್ಟ್ ಲೆವೆಲ್ ಮಾಡ್ಬೇಕಂತ ಈಗ ಆನೇಕಲ್ ತಾಲೂಕು ವ್ಯಾಪ್ತಿಯಲ್ಲಿ ಮಾಡ್ತಕ್ಕಂಥ ಇದಕ್ಕೆ ಬಹುಮಾನವಾಗಿ ಮೊದಲನೇ ಬಹುಮಾನ 50,000, ಮತ್ತೆ ಎರಡನೇ ಬಹುಮಾನ 30,000 ಹಾಗೂ ಮೂರನೇ ಬಹುಮಾನ 20,000 ಮತ್ತೆ ನಾಲ್ಕನೇ ಬಹುಮಾನ 10,000 ಎಲ್ಲವನ್ನು ಈಗ ನಮ್ಮ ಪ್ರಸಾದ್ ಅಣ್ಣ ಮತ್ತೆ ಅವರ ತಂಡದ ಕಡೆಯಿಂದನೇ ನಮ್ಗೆ ನೀಡಿ ಪ್ರೋತ್ಸಾಹ ಮಾಡ್ತಾ ಇದ್ದಾರೆ. ಅವರಿಗೆಲ್ಲರಿಗೂ ತುಂಬ ಹೃದಯ ಅಭಿನಂದನೆಗಳು.